2023 ಸೋಮವಾರಕ್ಕೆ ವಿಜ್ಞಾನ ವಿಷಯದ ಪರೀಕ್ಷೆ ನಡೀತದ. ಅದಕ್ಕಾಗಿ ನಾವು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಸೊ ಭಾಳಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಿಂದ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಸೊ ಆಲ್ರೆಡಿ 3 ಪೇಪರ್ಗಳಂತೂ ಕೂಡ ನಾವು ಎಲ್ಲ ಯೂಟ್ಯೂಬರ್ಸ್ಗಳಿಗಿಂತಲೇ ಚೆನ್ನಾಗಿರ್ತಕ್ಕಂಥ ಬೆಸ್ಟ್ ಕ್ವಾಲಿಟಿ ಕ್ವಶನ್ಸ್ಗಳನ್ನೇ ಹಾಕಿದ್ದೀವಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರಲ್ಲ, ಯಾರು ಖಂಡಿತವಾಗಿ ಅವ್ರಿಗೆ ನಮ್ಮ ವಿಡಿಯೋಗಳಲ್ಲಿರ್ತಕ್ಕಂಥ ಕ್ವಶನ್ಸ್ ಎಷ್ಟು ಬಂದಿಲ್ಲ ಅನ್ನೋದು ಗೊತ್ತಾಗ್ತದೆ. ಯಾವತ್ತೋ ಒಂದು ಸಾರಿ ವ್ಯೂಗಳನ್ನು ಮಾಡಿದವ್ರಿಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಶುರು ಮಾಡೋಣ. ಸೈನ್ಸಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಯಾವಂತ ಇನ್ನೊಂದು ಸೀರೀಸ್ ಗ್ಯಾರಂಟಿ ಕ್ವಶನ್ಸ್ಗಳನ್ನಂತಲೂ ಕೂಡ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಕ್ವಶನ್ಸ್ ಅದನ್ನು ಸಹಿತ ನೋಡಬೇಕು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಸೈನ್ಸಲ್ಲಿ ಚಿಂತೆ ಮಾಡಬೇಡಿ, ನಿಮಗೆ 60+ ಅಂಕಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸೊ ನೀವು ಏನು ಮಾಡಬೇಕು, ವಿಡಿಯೋಗಳನ್ನು ನೋಡಬೇಕು. ನೋಡ್ತಕ್ಕಂಥ ಎಲ್ಲ ವಿಡಿಯೋರು ವ್ಯೂವರ್ಸ್ಗಳು ಸೊ ಲೈಕ್ಗಳನ್ನು ಮಾಡಿ. ಯಾಕಂದ್ರೆ ಬಹಳ ವ್ಯೂ ಬರ್ತಾವೆ, ಬಟ್ ಲೈಕ್ ಬರೋದಿಲ್ಲ, ನಮಗೆ ಬೇಜಾರಾಗ್ತದೆ. ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋದಿಂದ 8-9 ನಿಮಿಷ ಒಂದು ಮಾರ್ಕ್ಸು ನಿಮಗೆ ಹೆಲ್ಪ್ ಆಗೋದಿಲ್ಲನಾ? ಆಗ್ತದೆ, ಬಟ್ ನಿಮ್ಮದು ಲೈಕ್ಗಳು ಕಂಜೂಸ್ ಇದ್ದಾವೆ. ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ. ಲೈಕ್ಗಳನ್ನು ಕೊಡಿ, ವ್ಯೂಸ್ಗಳನ್ನು ಆಗಬೇಕು. ಶೇರ್ ಆದರೆ ನಮಗೆ ಇನ್ನಷ್ಟು ನಿಮಗೆ ರಿಲಿವೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಕೊಡ್ತೀವಿ. ಬಂತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ SSLC ಕೆಮಿಸ್ಟ್ರಿದಲ್ಲಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ರಾಸಾಯನಿಕ ಸಮೀಕರಣ ಪಾಠದಲ್ಲಿರ್ತಕ್ಕಂಥ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ಒಂದೇ ಕಡೆ ಸೇರಿಸ್ಕೊಡ್ರಿ. ವಿತ್ ಅದರದ್ದು ಏನಪ್ಪ ಅಂದ್ರೆ ಅನುಸೂತ್ರಗಳು ಮತ್ತು ಹೆಸರುಗಳನ್ನು ಕೂಡ ಇರಬೇಕು. ಯಾಕಂದ್ರೆ ಅಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ಆ ರಾಸಾಯನಿಕ ಸಮೀಕರಣವನ್ನು ಬರೆಯೋದು ವೆರಿ ಇಂಪಾರ್ಟೆಂಟ್. ಮಿನಿಮಮ್ 4-5 ಮಾರ್ಕ್ಸ್ಗಳನ್ನ ರಾಸಾಯನಿಕ ಕ್ರಿಯೆಗಳ ವಿಧಗಳು, ರಾಸಾಯನಿಕ ಸಂಯೋಗ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ಓಕೆ, ಅವು ಇದಾವಲ್ಲ, ಪ್ರತಿಯೊಂದರ ಅರ್ಥ ಮತ್ತು ಉದಾಹರಣೆಗಳನ್ನು ನೋಡ್ಕೊಳ್ಬೇಕು. ಅಲ್ಲಿಂದ ಬಹಳನೇ ಕ್ವಶನ್ಸ್ಗಳು ಬರ್ತಾವೆ. ಇಲ್ಲಿ ಸಂಕ್ಷಾರಣ ಮತ್ತು ಕುಮುಟುವಿಕೆ ಬಗ್ಗೆ ತಿಳ್ಕೊಡ್ರಿ. ಸಂಕ್ಷಾರಣ ಅಂದರೆ ಏನು, ಕುಮುಟುವಿಕೆ ಅಂದರೆ ಏನು, ಮತ್ತು ವೆರಿ ಇಂಪಾರ್ಟೆಂಟ್ ಉತ್ಕರ್ಷಣ ಮತ್ತು ಅಪಕರ್ಷಣ. ಅಲ್ಲಿ ಉತ್ಕರ್ಷಣ ಅಂದ್ರೆ ಏನು ಮತ್ತು ಅಪಕರ್ಷಣ ಅಂದರೆ ಏನು, ಅದರ ಒಂದು ಡಿಫ್ರೆನ್ಸಿಯೇಷನ್ ಏನು, ಅದಕ್ಕೇನು ಎಕ್ಸಾಂಪಲ್ಸ್ಗಳಿದಾವೆ ಅನ್ನೋದನ್ನು ಸೊ ಏನು ಮಾಡಿದ್ದೀವಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಸೊ ತಾವು ಅದನ್ನು ಏನು ಮಾಡಬೇಕಪ್ಪ ಅಂದರೆ ನೋಡಬೇಕು. ನೆಕ್ಸ್ಟ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಆಮ್ಲಗಳ ಪ್ರತ್ಯಾಮ್ಲಗಳ ವರ್ತನೆ ಲೋಹಗಳೊಂದಿಗೆ ಹೇಗಿದ್ದಾವೆ, ಅವು ಲೋಹಗಳೊಂದಿಗೆ ಯಾವ ಥರನಾಗಿ ವರ್ತನೆಗಳನ್ನು ಮಾಡ್ತವೆ, ವರ್ತಿಸಿ ಯಾವ್ಯಾವ ವಸ್ತುಗಳನ್ನು ಬಿಡುಗಡೆ ಮಾಡ್ತವೆ, ಅವುಗಳನ್ನು ನೋಡ್ಕೊಡ್ರಿ. ವಿಶೇಷವಾಗಿ ಚಿತ್ರ 2.1 ವೆರಿ ಇಂಪಾರ್ಟೆಂಟ್ ಅದ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇಲ್ಲಿ pH ಮೌಲ್ಯ ಅಂತ ಕೊಟ್ಟಿದ್ದಾರೆ. pH ಮೌಲ್ಯ ಅಂದರೆ ಏನು, ಆಮ್ಲಗಳ pH ಮೌಲ್ಯ ಎಷ್ಟಿರ್ತದೆ, ಪ್ರತ್ಯಾಮ್ಲಗಳ pH ಮೌಲ್ಯ ಎಷ್ಟಿದೆ, ರಕ್ತದ ಎಷ್ಟಿದೆ, ಶುದ್ಧ ನೀರಿಂದ ಎಷ್ಟಿದೆ, ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಖಂಡಿತವಾಗಿ ಇಲ್ಲಿಂದ ಮಾರ್ಕ್ಸ್ಗಳು ನೀವು ತಗೋಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಸಾಮಾನ್ಯ ಉಪ್ಪು, ಅಡುಗೆ ಸೋಡಾ, ಚಲುವೆ ಪುಡಿ, ಸೋಡಿಯಂ ಹೈಡ್ರಾಕ್ಸೈಡ್, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಥರಗಳ ಸೂತ್ರಗಳು ನಿಮ್ಗೆ ಏನಾಗಬೇಕು ಗೊತ್ತಿರಬೇಕು. ಓಕೆ, ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಸೂತ್ರ ನೆನಪಿಟ್ಕೊಂಡು ಹೋಗಿ. ಓಕೆ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿ ಎರಡು ಉಪಯೋಗಗಳನ್ನು ನೆನಪಿಟ್ಕೊಂಡು ಹೋಗಿ. ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತಾವೆ. ಇಲ್ಲಿಂದ ಮೋಸ್ಟ್ ಆಗಿ ಒಂದು ಕ್ವಶನ್ಸ್ ಬಂದೇ ಬರ್ತದೆ, ಅದರ ಸೂತ್ರಗಳು, ಅದರ ಉಪಯೋಗಗಳು. ಸಾಮಾನ್ಯ ಉಪ್ಪು, ಸೋಡಿಯಂ ಹೈಡ್ರಾಕ್ಸೈಡ್, ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ರದ್ದು ಮೇನ್ ಸೂತ್ರ ನೆನಪಿಟ್ಕೊಂಡು ಹೋಗಿ, ಬಹಳ ಕೇಳ್ತಾರೆ. ಇನ್ನು ಮುಂದಿನ ಪಾಠ ಲೋಹಗಳು ಮತ್ತು ಅಲೋಹಗಳಿಗೆ ಹೋಗೋಣ. ಲೋಹಗಳು ಮತ್ತು ಅಲೋಹಗಳಂತೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ ಮತ್ತು ಅಷ್ಟೇ ಟಪ್ಪೂ ಕೂಡ. ಇಲ್ಲಿ ವಿಶೇಷವಾಗಿ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು ಏನು ಮತ್ತು ರಾಸಾಯನಿಕ ಗುಣಗಳು ಏನು, ಲೋಹ ಮತ್ತು ಅಲೋಹಗಳ ವ್ಯತ್ಯಾಸಗಳೇನು ಅದನ್ನು ನೋಡ್ಕೊಂಡೋಗಿ. ಇಲ್ಲಿ ಕೂಡ ಚಿತ್ರ 3.3 ಅದ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಹಬೆಯ ವರ್ತನೆ ಏನೋ ಒಂದು ಚಿತ್ರ ಇದೆ ಅಂತ ಅನಿಸ್ತದೆ, ಅದನ್ನು ನೋಡ್ಕೊಂಡೋಗಿ. ಖಂಡಿತವಾಗಿ ಅಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಬರ್ತಾವೆ. ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ವೆರಿ ಇಂಪಾರ್ಟೆಂಟ್. ಈ ಸಲ ಕ್ವಶನ್ಗಳನ್ನು ಇಲ್ಲಿ ಬರ್ಬೋದು. ಅಯಾನಿಕ್ ಸಂಯುಕ್ತ ಅಂದರೆ ಏನು, ಅಯಾನಿಕ್ ಬಂಧ ಅಂದರೆ ಏನು, ಅಲ್ಲಿಂದ ಬಹಳ ಕ್ವಶನ್ಸ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವ. ಲೋಹೋದ್ಧರಣ ಪ್ರಕ್ರಿಯೆ, ಲೋಹೋದ್ಧರಣ ಹೇಗೆ ನಡೀತದ, ಚಿತ್ರ 3.12 ನೋಡ್ಕೊಂಡೋಗಿ. ಸಂಕ್ಷಾರಣಗಳನ್ನು ಹೇಗೆ ತಡೆಗಟ್ಟುವಿಕೆ, ಸಂಕ್ಷಾರಣ ಅಂತಂದ್ರೆ ತುಕ್ಕು ಹಿಡಿಯೋದು, ರಸ್ಟಿಂಗ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದನ್ನು ತುಕ್ಕು ಹಿಡಿಯೋದನ್ನು ನಿಲ್ಲಿಸಲಿಕ್ಕೆ ಏನು ಬಣ್ಣ ಬಳಿಯೋದು, ಗ್ರೀಸ್ ಬಳಿಯೋದಾಗಿರ್ಬೋದು, ಓಕೆ, ಮಿಶ್ರ ಲೋಹಗಳನ್ನು ಬಳಸಿ ಕೋಟಿಂಗ್ಗಳನ್ನು ಮಾಡೋದಾಗಿರ್ಬೋದು, ಅದನ್ನು ಇಲ್ದ. ಸೊ ಮಿನಿಮಮ್ 5 to 6 ಮಾರ್ಕ್ಸ್ಗಳನ್ನು ನೀವು ಲೋಹಗಳು ಮತ್ತು ಅಲೋಹಗಳ ಪಾಠದಿಂದ ನೋಡ್ಕೊಂಡು ಹೋಗ್ಬೋದು. ಬಂತು ಜೀವಕ್ರಿಯೆಗಳು. ಇಲ್ಲಿ ಜೀವಕ್ರಿಯೆಗಳಲ್ಲಿ ವಿಶೇಷವಾಗಿ ನೀವು ಪೋಷಣೆ, ಅರ್ಥವಿಧ ಮತ್ತು ಕಿರುತಟ್ಟೆ ದುಗ್ಧ ರಸಗಳ ಕಾರ್ಯಗಳನ್ನು ನೋಡ್ಕೊಂಡು ಹೋಗಿ. ಬಾಕಿ ಎಲ್ಲ ಸ್ವಲ್ಪ ಚಿತ್ರಗಳು ಮತ್ತು ಚಿತ್ರದ ಭಾಗಗಳನ್ನು ಗುರುತಿಸಬೇಕು. ಕೆಲವೊಂದು ಸಲ ಕಾರ್ಯಗಳನ್ನು ಕೊಡ್ತಾರೆ, ಕೆಲವೊಂದು ಚಿತ್ರ ಕೊಟ್ಟು ಅವರೇ ಭಾಗಗಳನ್ನು ಗುರುತಿಸ್ಲಿಕ್ಕೆ ಹೇಳ್ತಾರೆ. ಹೇಗೆ ಬೇಕಾದ ಕ್ವಶನ್ಸ್ಗಳು ಬರ್ಬೋದು, ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕು. ಓಕೆನಾ. ಪೋಷಣೆ, ಅರ್ಥ ಮತ್ತು ಪೋಷಣೆ ವಿಧಗಳನ್ನು ನೋಡ್ಕೊಂಡು ಹೋಗ್ರಿ. ಕಿರುತಟ್ಟೆ ಮತ್ತು ದುಗ್ಧ ರಸಗಳ ಕಾರ್ಯ ನೋಡ್ಕೊಂಡು ಹೋಗಿ. ಚಿತ್ರದ ಪ್ರತಿಯೊಂದು ಅಂಗಗಳ ಕಾರ್ಯಗಳನ್ನು ನೋಡ್ಕೊಂಡು ಹೋಗಿ. 6.8, 6.10, 6.13, 6.14 ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರಗಳಿದಾವೆ. ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ.
ವಿನಂತಿ, ನಿಯಂತ್ರಣ ಮತ್ತು ಸಹಭಾಗಿತ್ವ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ 7.1ರಲ್ಲಿ ಚಿತ್ರ ಇದೆ, ಬಹುಶಃ ನರಯುಗಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಇದೆ. ಓಕೆ, ಅದನ್ನು ನೋಡ್ಕೊಂಡೋಗಿ. ಪರಾವರ್ತಿತ ಕ್ರಿಯೆ ಅಂದರೆ ಏನು, ಮಾನವನ ಮೆದುಳಿನ ಬಗ್ಗೆ ನೆನಪಿಟ್ಕೊಡ್ರಿ. 7.3 ಚಿತ್ರದಲ್ಲದ ವಿಶೇಷವಾಗಿ ಮಾನವನ ಮೆದುಳಿನ ಬಗ್ಗೆ ಬಹಳ ಕ್ವಶನ್ಸ್ಗಳು ಬರಾಕತ್ತಾವ. ಬರೀ ಚಿತ್ರನೂ ಬರಾಕತ್ತಿಲ್ಲ, ಅದ್ರ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಅದ್ರ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಓಕೆ ಅವೆಲ್ಲ ಕೇಳಕತ್ತಾರ. ಅದನ್ನು ನೋಡ್ಕೊಂಡು ಹೋಗ್ರಿ. ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಜಲಾನುವರ್ತನೆ ಮತ್ತು ರಾಸಾಯನಿಕಾನುವರ್ತನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದ. ಈ ಕಾನ್ಸೆಪ್ಟನ್ನು ನೋಡ್ಕೊಂಡು ಹೋಗ್ರಿ. ಓಕೆ, ಕೋಷ್ಟಕ 7.1ರಲ್ಲಿ ಪ್ರಾಣಿ ಹಾರ್ಮೋನುಗಳನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಪ್ರಾಣಿ ಹಾರ್ಮೋನುಗಳು ಇದಾವ, ಯಾವ ಹಾರ್ಮೋನುಗಳು ಏನೆಲ್ಲ ಸ್ರವಿಸ್ತಾವ, ಏನು ಕೊರತೆ ಅದ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ನೋಡಿಕೊಂಡು ಹೋಗಿ. ನೆಕ್ಸ್ಟ್ ಇರೋದು ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಇಲ್ಲಿ ವಿದ್ಯುತ್ ಪ್ರವಾಹದ ಅರ್ಥ, ವಿದ್ಯುತ್ ಮಂಡಲ ಅಂದರೆ ಇಲ್ಲಿ ಕೆಲವೊಂದು ಸಲ ಬಲ್ಬ್ಗಳನ್ನು ಕೊಡ್ತಾರೆ. ಓಕೆ, ಎಮಿಮೀಟರ್ಗಳನ್ನು, ಸೊ ಅವೆಲ್ಲವುಗಳನ್ನು ಕೊಡ್ತಾರೆ, ಬೇಸಿಕ್ ಕೊಡ್ತಾರೆ. ವಿದ್ಯುತ್ ಮಂಡಲ ರಚನೆ ಮಾಡ್ಲಿಕ್ಕೆ ಹೇಳ್ತಾರೆ. ಕೊಟ್ಟಿರ್ತಕ್ಕಂಥವುಗಳನ್ನು ನಿಮಗೆ ಗುರುತಿಸ್ಲಿಕ್ಕೂ ಕೂಡ ಕೇಳ್ತಾರೆ. ವಿದ್ಯುತ್ ವಿಭವ, ವಿಭವಾಂತರ, ಅದರ ಮೋಸ್ಟ್ ಇಂಪಾರ್ಟೆಂಟ್ ಅದರ ಏಕಮಾನಗಳನ್ನು, ಸಾಧನಗಳನ್ನು ಕೇಳ್ತಾರೆ. ಓಮ್ ನಿಯಮ ನೋಡ್ಕೊಂಡು ಹೋಗಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಕ್ವಶನ್ ಇಂಪಾರ್ಟೆಂಟ್. ವಾಹಕ ರೋಧ ಯಾವ ಅಂಶಗಳನ್ನು ಅವಲಂಬಿಸದ, ವಿದ್ಯುತ್ ಸಾಮರ್ಥ್ಯ ಅಂದ್ರೇನು, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಕೇಳ್ತಾರೆ. ಬೇಸಿಕ್ ಒಂದು ಲೆಕ್ಕ ಬರ್ಬೋದು, ಇಲ್ಲಾಂದರೆ ಬೆಳಕಿನ ಪಾಠ ಬಗ್ಗೆ ಬರ್ತಾವ. ಆದರೂ ಕೂಡ ಲೆಕ್ಕಗಳನ್ನು ಕಲ್ಕೊಂಡ ಹೋಗ್ರಿ. ಇಲ್ಲಿನೂ ಕೂಡ 6ರಿಂದ 7 ಮಾರ್ಕ್ಸ್ಗಳನ್ನು ಈಸಿಲಿ ನೀವೇನು ಮಾಡ್ಬೋದು, ವಿದ್ಯುತ್ ಶಕ್ತಿಯಲ್ಲಿ ಗಳಿಸ್ಕೊಂಡು ಹೋಗ್ಬೋದು. ಇನ್ನು ಈ ವಿಡಿಯೋದಲ್ಲಿರ್ತಕ್ಕಂಥ ಮುಂದಿನ ಪಾಠ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಕ್ಕಂಥ ಪಾಠ. ಇಲ್ಲಿ ವಿಶೇಷವಾಗಿ ಕಾಂತಕ್ಷೇತ್ರದ ಡೆಫಿನೇಷನನ್ನು ನೋಡ್ಕೊಂಡು ಹೋಗಿ. ಓಕೆ, ಕಾಂತಕ್ಷೇತ್ರ ಅಂದರೆ ಏನು, ಕಾಂತ ತನ್ನ ಸುತ್ತಲೂ ಹರಡಿಸಿಕೊಂಡಿರ್ತಕ್ಕಂಥ ಕ್ಷೇತ್ರವೇ ಕಾಂತಕ್ಷೇತ್ರ. ಕಾಂತೀಯ ಬಲರೇಖೆಗಳ ಗುಣಗಳು ಏನಿದಾವ, ಅಲ್ಲಿ ಚಿತ್ರ ಒಂದು ಬರ್ತದ. ಓಕೆ, ಆಮೇಲೆ ಬಲಗೈ ಹೆಬ್ಬೆರಳ ನಿಯಮ, ಫ್ಲೇಮಿಂಗನ ಎಡಗೈ ನಿಯಮ, ವಿದ್ಯುತ್ ಮೋಟಾರ್ ಮೋಸ್ಟ್ ಇಂಪಾರ್ಟೆಂಟ್, ಫ್ಲೇಮಿಂಗನ ಬಲಗೈ ನಿಯಮ, ವಿದ್ಯುತ್ ಜನಕ ಜನರೇಟರ್ ಅಂತ ಕರಿತೀವಿ. ಗೃಹ ಬಳಕೆಯ ವಿದ್ಯುತ್ ಮಂಡಲ ಹೇಗಿದೆ ಅನ್ನೋದನ್ನು ಕೇಳಿದರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಗೃಹ ಬಳಕೆಯಲ್ಲಿ ಜೋಡಣೆ ಹೇಗಿರ್ತದ, ವಿದ್ಯುತ್ ಅಪಘಾತ ಆದಾಗ ರಕ್ಷಣೆ ಮಾಡ್ತಕ್ಕಂಥ ಕ್ರಮಗಳೇನು. ಸೊ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿನೂ ಕೂಡ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಸ್ ಇದಾವೆ. ಇವುಗಳನ್ನು ನೋಡ್ಕೊಂಡು ನೀವು ಹೋಗಲೇಬೇಕು. ಇವು ಓದ್ಕೊಂಡ್ರೇ ನಿಮ್ದು ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಚೆನ್ನಾಗಿ ಮಾಡ್ಕೊಂಡೋಗಿ. ಇನ್ನೊಂದು ಪಾರ್ಟಲ್ಲಿ ನಾನು ಉಳಿದ ಪಾಠಗಳನ್ನು ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ. ಬಹಳಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ, ನೀವೆಲ್ಲ ಅವುಗಳನ್ನು ನೋಡಬೇಕು ಅಂತ ಹೇಳ್ತಾ, ಲೈಕ್ ಶೇರ್ ಬಹಳ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಲೈಕ್ ಶೇರ್ಗಳ ಹುಚ್ಚೆ ನಾವಿದ್ದೀವಿ. ನಿಮ್ಮ ಎಷ್ಟು ವ್ಯೂಸ್ಗಳು ಬರ್ತಾವೆ, ನಮಗೆ ಏನು ಅನ್ನಿಸ್ತದೆ, ಇಷ್ಟು ರಿಲಿವೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರ್ಗಳನ್ನು ಹಾಕಿದ್ರು, ಬರ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಗ್ಯಾರಂಟಿ ಕ್ವಶನ್ ಹಾಕಿದ್ರು, ನಮಗೂ ವ್ಯೂಗಳು ಬರೋದಿಲ್ಲ, ಲೈಕ್ ಬರೋದಿಲ್ಲ.